ಧಾರವಾಡ ಪಾಲಿಕೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದವೇ ನಡೆದು ಹೋಗಿದೆ. ಆಡಳಿತಾರೂಢ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಗಲಾಟೆ ಇದು. ಬಜೆಟ್ ಮುನ್ನ ಸದಸ್ಯರಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಮೇಯರ್ ಪೀಠದ ಎದುರು ಕಾಂಗ್ರೆಸ್ ಸದಸ್ಯರ ಪ್ರತಿಭಟನೆ ಇದು. ಗಲಾಟೆ ಮಧ್ಯೆಯೂ ಕೂಡ ಬಜೆಟ್ ಅನ್ನು ಮಂಡಿಸಿದ್ದಾರೆ ಚಂದ್ರಶೇಖರ್. ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರು ಚಂದ್ರಶೇಖರ್ ಮನಗುಂಡಿ 2025-26ನೇ ಸಾಲಿಗೆ 1512.67 ಕೋಟಿ ವೆಚ್ಚದ ಬಜೆಟ್ ಗಲಾಟೆ ನಡುವೆಯೂ ಕೂಡ ಮಂಡಿಸಿದ್ದಾರೆ. ಕರ್ನಾಟಕದ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಹೊಂದುತ್ತೇನೆ. ಪಾಲಿಕೆಯು ತನ್ನ ನಾಗರಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ, ಉತ್ತಮ ರಸ್ತೆ, ಒಳರಸ್ತೆ ವ್ಯವಸ್ಥೆ, ಬೀದಿ ದೀಪಗಳ ಸೌಲಭ್ಯ ಹಾಗೂ ಉಳಿಯುವಂತೆ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಈ ಹಿಂದಿನ ಆಯವ್ಯಯಗಳಲ್ಲಿ ಘೋಷಿಸಿದಂತೆ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಎಂಬುದು ಮಾನ್ಯ ಆಯುಕ್ತರು ಹಾಗೂ ಸಂಬಂಧಿಸಿದ ಸದಸ್ಯರುಗಳು ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಏನ್ ಕತೆ, ಕೊನೆಗೇನಾಯ್ತು ಅಂತ? ಎಸ್ ನಿಕೇಶ್, ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದ 2ನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಾನೆ ಪಡೆದುಕೊಂಡಿರ್ತಕ್ಕಂಥ ಪಾಲಿಕೆ. ಈ ಪಾಲಿಕೆ ಏನು ಇವತ್ತು ಬಜೆಟ್ ಮಂಡನೆಯ ಸಭೆ ನಡೆದಿತ್ತು. ಏನು 2025 ಮತ್ತು 26ನೇ ಸಾಲಿನ ಒಂದು ಬಜೆಟ್ ಮಂಡನೆ ಒಂದು ಸಭೆಯಲ್ಲಿ ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಮತ್ತೆ ಕಾಂಗ್ರೆಸ್ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಈ ಕಾಂಗ್ರೆಸ್ ಸದಸ್ಯರಿಗೆ ಬಜೆಟ್ ಮುನ್ನ ಏನು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತಕ್ಕಂಥ ಒಂದು ವಾಗ್ವಾದ ಕೂಡ ಇಲ್ಲಿ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಸದಸ್ಯರು ಏನು ಪ್ರತಿಪಕ್ಷದ ವಿರುದ್ಧವಾಗಿ ಏನು ಮಾತನಾಡಿದ್ರು, ವಾಗ್ವಾದವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯರು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಮಾಡಿದಂತಹ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಒಂದು ಸದಸ್ಯರ ನಡುವೆ ಸಾಕಷ್ಟು ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಮೇಯರ್ ರಾಮಪ್ಪ ಬಡಿಗೇರ್ ಇದ್ದಾರೆ, ಅವರ ಒಂದು ಪೀಠದ ಎದುರು ಬಂದು ಸಾಕಷ್ಟು ಘೋಷಣೆಗಳನ್ನು ಕೂಗುವ ಮೂಲಕ ಈ ಮಾತನ್ನ ವಾಪಸ್ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳ ನಡುವೆ ನಡೀತಾ ಇದ್ದಂತಹ ವಾಗ್ವಾದದ ಹಿನ್ನೆಲೆಯಲ್ಲಿ ಬಜೆಟ್ ಒಂದು ಸಭೆಯನ್ನ ಈಗಾಗಲೇ ಮೇಯರ್ ಆಗಿರ್ತಕ್ಕಂಥ ರಾಮಪ್ಪ ಬಡಿಗೇರ್ ಅವರು ಮುಂದೂಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಜೆಟ್ ಸಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಎರಡೂ ಪಕ್ಷಗಳ ಸದಸ್ಯರ ನಡುವೆ ಒಂದು ವಾಗ್ವಾದಕ್ಕೆ ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದವೇ ನಡೆದು ಹೋಗಿದೆ. ಆಡಳಿತಾರೂಢ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಗಲಾಟೆ ಇದು. ಬಜೆಟ್ ಮುನ್ನ ಸದಸ್ಯರಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಮೇಯರ್ ಪೀಠದ ಎದುರು ಕಾಂಗ್ರೆಸ್ ಸದಸ್ಯರ ಪ್ರತಿಭಟನೆ ಇದು. ಗಲಾಟೆ ಮಧ್ಯೆಯೂ ಕೂಡ ಬಜೆಟ್ ಅನ್ನು ಮಂಡಿಸಿದ್ದಾರೆ ಚಂದ್ರಶೇಖರ್. ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರು ಚಂದ್ರಶೇಖರ್ ಮನಗುಂಡಿ 2025-26ನೇ ಸಾಲಿಗೆ 1512.67 ಕೋಟಿ ವೆಚ್ಚದ ಬಜೆಟ್ ಗಲಾಟೆ ನಡುವೆಯೂ ಕೂಡ ಮಂಡಿಸಿದ್ದಾರೆ. ಪಾಲಿಕೆ ಹೊಂದಿರುತ್ತದೆ. ಕರ್ನಾಟಕದ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಹೊಂದುತ್ತೇನೆ. ಪಾಲಿಕೆಯು ತನ್ನ ನಾಗರಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ, ಉತ್ತಮ ರಸ್ತೆ, ಒಳರಸ್ತೆ ವ್ಯವಸ್ಥೆ, ಬೀದಿ ದೀಪಗಳ ಸೌಲಭ್ಯ ಹಾಗೂ ಉಳಿಯುವಂತೆ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಈ ಹಿಂದಿನ ಆಯವ್ಯಯಗಳಲ್ಲಿ ಘೋಷಿಸಿದಂತೆ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಎಂಬುದು ಮಾನ್ಯ ಆಯುಕ್ತರು ಹಾಗೂ ಸಂಬಂಧಿಸಿದ ಸದಸ್ಯರುಗಳು ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ
ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಪ್ರಕಾಶ್, ಏನ್ ಕತೆ, ಕೊನೆಗೇನಾಯ್ತು ಅಂತ? ಎಸ್ ನಿಕೇಶ್, ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಾನೆ ಪಡೆದುಕೊಂಡಿರತಕ್ಕಂತ ಪಾಲಿಕೆ. ಈ ಪಾಲಿಕೆ ಏನು ಇವತ್ತು ಬಜೆಟ್ ಮಂಡನೆಯ ಸಭೆ ನಡೆದಿತ್ತು. ಏನು 2025 ಮತ್ತು 26ನೇ ಸಾಲಿನ ಒಂದು ಬಜೆಟ್ ಮಂಡನೆ ಒಂದು ಸಭೆಯಲ್ಲಿ ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಮತ್ತೆ ಕಾಂಗ್ರೆಸ್ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಈ ಕಾಂಗ್ರೆಸ್ ಸದಸ್ಯರಿಗೆ ಬಜೆಟ್ ಮುನ್ನ ಏನು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತಕ್ಕಂಥ ಒಂದು ವಾಗ್ವಾದ ಕೂಡ ಇಲ್ಲಿ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಸದಸ್ಯರು ಏನು ಪ್ರತಿಪಕ್ಷದ ವಿರುದ್ಧವಾಗಿ ಏನು ಮಾತನಾಡಿದ್ರು, ವಾಗ್ವಾದವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯರು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಮಾಡಿದಂತಹ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಒಂದು ಸದಸ್ಯರ ನಡುವೆ ಸಾಕಷ್ಟು ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಮೇಯರ್ ರಾಮಪ್ಪ ಬಡಿಗೇರ್ ಇದ್ದಾರೆ, ಅವರ ಒಂದು ಪೀಠದ ಎದುರು ಬಂದು ಸಾಕಷ್ಟು ಘೋಷಣೆಗಳನ್ನು ಕೂಗುವ ಮೂಲಕ ಈ ಮಾತನ್ನ ವಾಪಸ್ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳ ನಡುವೆ ನಡೀತಾ ಇದ್ದಂತಹ ವಾಗ್ವಾದದ ಹಿನ್ನೆಲೆಯಲ್ಲಿ ಬಜೆಟ್ ಒಂದು ಸಭೆಯನ್ನ ಈಗಾಗಲೇ ಮೇಯರ್ ಆಗಿರ್ತಕ್ಕಂಥ ರಾಮಪ್ಪ ಬಡಿಗೇರ್ ಅವರು ಮುಂದೂಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಜೆಟ್ ಸಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಎರಡೂ ಪಕ್ಷಗಳ ಸದಸ್ಯರ ನಡುವೆ ಒಂದು ವಾಗ್ವಾದಕ್ಕೆ ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದವೇ ನಡೆದು ಹೋಗಿದೆ. ಆಡಳಿತಾರೂಢ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಗಲಾಟೆ ಇದು. ಬಜೆಟ್ ಮುನ್ನ ಸದಸ್ಯರಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಮೇಯರ್ ಪೀಠದ ಎದುರು ಕಾಂಗ್ರೆಸ್ ಸದಸ್ಯರ ಪ್ರತಿಭಟನೆ ಇದು. ಗಲಾಟೆ ಮಧ್ಯೆಯೂ ಕೂಡ ಬಜೆಟ್ ಅನ್ನು ಮಂಡಿಸಿದ್ದಾರೆ ಚಂದ್ರಶೇಖರ್. ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರು ಚಂದ್ರಶೇಖರ್ ಮನಗುಂಡಿ 2025-26ನೇ ಸಾಲಿಗೆ 1512.67 ಕೋಟಿ ವೆಚ್ಚದ ಬಜೆಟ್ ಗಲಾಟೆ ನಡುವೆಯೂ ಕೂಡ ಮಂಡಿಸಿದ್ದಾರೆ. ಕರ್ನಾಟಕದ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಹೊಂದುತ್ತೇನೆ. ಪಾಲಿಕೆಯು ತನ್ನ ನಾಗರಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ, ಉತ್ತಮ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪಗಳ ಸೌಲಭ್ಯ ಹಾಗೂ ಉಳಿಯುವಂತಹ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಈ ಹಿಂದಿನ ಆಯವ್ಯಯಗಳಲ್ಲಿ ಘೋಷಿಸಿದಂತೆ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಎಂಬುದು ಮಾನ್ಯ ಆಯುಕ್ತರು ಹಾಗೂ ಸಂಬಂಧಿಸಿದ ಸದಸ್ಯರುಗಳು ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಪ್ರಕಾಶ್, ಏನ್ ಕತೆ, ಕೊನೆಗೇನಾಯ್ತು ಅಂತ? ಎಸ್ ನಿಕೇಶ್, ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಾನೆ ಪಡೆದುಕೊಂಡಿರತಕ್ಕಂತ ಪಾಲಿಕೆ. ಈ ಪಾಲಿಕೆ ಏನು ಇವತ್ತು ಬಜೆಟ್ ಮಂಡನೆಯ ಸಭೆ ನಡೆದಿತ್ತು. ಏನು 2025 ಮತ್ತು 26ನೇ ಸಾಲಿನ ಒಂದು ಬಜೆಟ್ ಮಂಡನೆ ಒಂದು ಸಭೆಯಲ್ಲಿ ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಮತ್ತೆ ಕಾಂಗ್ರೆಸ್ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಈ ಕಾಂಗ್ರೆಸ್ ಸದಸ್ಯರಿಗೆ ಬಜೆಟ್ ಮುನ್ನ ಏನು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತಕ್ಕಂಥ ಒಂದು ವಾಗ್ವಾದ ಕೂಡ ಇಲ್ಲಿ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಸದಸ್ಯರು ಏನು ಪ್ರತಿಪಕ್ಷದ ವಿರುದ್ಧವಾಗಿ ಏನು ಮಾತನಾಡಿದ್ರು, ವಾಗ್ವಾದವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯರು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಮಾಡಿದಂತಹ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಒಂದು ಸದಸ್ಯರ ನಡುವೆ ಸಾಕಷ್ಟು ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಮೇಯರ್ ರಾಮಪ್ಪ ಬಡಿಗೇರ್ ಇದ್ದಾರೆ, ಅವರ ಒಂದು ಪೀಠದ ಎದುರು ಬಂದು ಸಾಕಷ್ಟು ಘೋಷಣೆಗಳನ್ನು ಕೂಗುವ ಮೂಲಕ ಈ ಮಾತನ್ನ ವಾಪಸ್ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳ ನಡುವೆ ನಡೀತಾ ಇದ್ದಂತಹ ವಾಗ್ವಾದದ ಹಿನ್ನೆಲೆಯಲ್ಲಿ ಬಜೆಟ್ ಒಂದು ಸಭೆಯನ್ನ
ಈಗಾಗಲೇ ಮೇಯರ್ ಆಗಿರ್ತಕ್ಕಂಥ ರಾಮಪ್ಪ ಬಡಿಗೇರ್ ಅವರು ಮುಂದೂಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಜೆಟ್ ಸಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಎರಡೂ ಪಕ್ಷಗಳ ಸದಸ್ಯರ ನಡುವೆ ಒಂದು ವಾಗ್ವಾದಕ್ಕೆ ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ.